ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ರಮ್ಮ, ನಿಮ್ಮ ತಾಯಿ ಸ್ಥಾನದಲ್ಲಿ ನಿಂತು ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಇನ್ನೂ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ್ರಮ್ಮ. ನಿಮ್ಮ ಅತ್ತೆ ಮಾವ ತಲೆ ತೆಗೆಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಅಣ್ಣ, ನಾನು ಮಾತಾಡಿದ್ರಲ್ಲಿ ತಪ್ಪೇನಿಲ್ಲ ಅಲ್ಲ? ನಿಮಗೇನು ಬೇಜಾರಾಗಲಿಲ್ಲ ತಾನೇ? ನೀವು ಸಂಕಟದಲ್ಲಿದ್ರಲ್ಲ, ಅದಕ್ಕೆ ತಡ್ಕೊಳ್ಳೋಕ್ಕಾಗದೆ ಮನಸ್ಸಲ್ಲಿ ಏನಿತ್ತೋ ಎಲ್ಲ ಒದರಿಬಿಟ್ಟೆ. ಇಷ್ಟಕ್ಕೂ ಇವರಿಬ್ಬರು ಏನೂ ಬೇರೆಯವರಲ್ಲ. ಇವರಿಬ್ಬರನ್ನ ನಾನು ನನ್ನ ಮಕ್ಕಳು ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಹೆತ್ತ ಮಕ್ಕಳು ಅಂದ್ಕೊಂಡಿದ್ದೀನಿ ಅಂತಾರೆ ವೀಣಾ. ನೀವು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ವೀಣಾ ಅವರೇ. ಏನು ಮಾಡೋದು, ಕೆಲವರಿಗೆ ಆ ದೇವ್ರು ಬಂದು ಬುದ್ಧಿ ಹೇಳಿದ್ರು ಅವರು ತಿದ್ಕೊಳ್ಳೋದಿಲ್ಲ ಅಂತಾರೆ ಗಿರಿಜಾ. ಹೌದು, ಪ್ರಿಯಾ ಎಲ್ಲಿ? ರೂಮಲ್ಲಿದ್ದಾಳ? ಅವಳು ಈ ವಿಷಯಕ್ಕೆ ತುಂಬ ನೊಂದ್ಕೊಂಡಿರ್ತಾಳೆ. ಅತ್ತಿಗೆ, ನಾನು ಅವಳನ್ನು ಹೋಗಿ ಮಾತಾಡ್ಸ್ಕೊಂಡು ಬರಲಾ? ಪಾಪ ಅತ್ತಿಗೆ, ಅವಳಿಗೆ ಈ ಗಲಾಟೆ ಎಲ್ಲ ಅಭ್ಯಾಸನೇ ಇಲ್ಲ. ಪಕ್ಕದ ಮನೇಲಿ ಗಲಾಟೆ ಆದರೆ ನಮ್ಮನೆ ಒಳ್ಳೆ ಗುಬ್ಬಚ್ಚಿ ಥರ ಕೂತ್ಕೊಂಡಿರೋಳು. ಆದರೆ ಪ್ರಿಯಾನ ನೋಡಿ ಅಣ್ಣ, ಇಷ್ಟೆಲ್ಲ ರಾಮಾಯಣ ಆಗಿದ್ರು ಒಂದೇ ಒಂದು ಮಾತು ಬಿಟ್ಕೊಡ್ಲಿಲ್ಲ ಅಂತೀನಿ. 3ನೇವರಿಂದ ನನಗೆ ಗೊತ್ತಾಯಿತು, ಅವಳು ಗಂಡನ ಮನೆಯನ್ನು ಬಿಟ್ಕೊಡೋದೇ ಇಲ್ಲ. ಎಂಥ ಒಳ್ಳೆ ಸಂಸ್ಕಾರ ನನ್ನ ಮಗಳಿಗೆ. ಪಾಪ ನೊಂದ್ಕೊಂಡಿದ್ದಾಳೆ. ನೊಂದಿರೋ ಮನಸ್ಸಿಗೆ ಸ್ವಲ್ಪ ಮುಲಾಮ್ ಹಚ್ಬಿಟ್ಟು ಬರ್ತೀನಣ್ಣ ಅಂತ ವೀಣಾ ಒಳಗೆ ಹೋಗ್ತಾರೆ. ಪ್ರಿಯಾ ರೂಮಲ್ಲಿ ಫೋನ್ ನೋಡ್ತಾ ನಗ್ತಿರ್ತಾಳೆ. ಆಗ ವೀಣಾ ಬಂದು ಡೋರ್ ಕ್ಲೋಸ್ ಮಾಡ್ತಾರೆ. ಅಮ್ಮ ಅಂತಾಳೆ ಪ್ರಿಯಾ. ಏನಮ್ಮ, ಏನು ಬಂದಿರೋದು ನಿನಗೆ? ಅಲ್ಲಿ ನೋಡಿದರೆ ನಿಮ್ಮ ಮಾವಂಗೆ ಅಷ್ಟೊಂದು ಅವಮಾನ ಆಗಿದೆ. ನೀನು ಫುಲ್ ಬೇಜಾರು ಮಾಡ್ಕೊಂಡಿರ್ತೀಯ. ನಿನಗೆ ಸಮಾಧಾನ ಮಾಡೋಣ ಅಂತ ಬಂದರೆ ನೀನು ಯಾವುದೋ ರೀಲ್ಸ್ ನೋಡಿಕೊಂಡು ನಗ್ತಿದ್ಯಲೆ ಅಂತಾರೆ ವೀಣಾ. ಅಮ್ಮ ಬೈಬೇಡ ಅಮ್ಮ, ಸರಿ ಇದೇನಿದು ದಿಢೀರಂತ ಬಂದುಬಿಟ್ಟಿದೆಯಲ್ಲ ಅಂತಾಳೆ ಪ್ರಿಯಾ. ಏಯ್, ನಾನು ಬರ್ತೀನಿ ಅಂತ ನೀನೇನೆ ಹೇಳಿಲ್ವೇನೆ ನೀನು ಫೋನ್ ಮಾಡಿದಾಗ ಅಂತಾರೆ ವೀಣಾ. ಹೌದಮ್ಮ ಅಂತಾಳೆ ಪ್ರಿಯಾ. ಆಧಾರ್ ಕಾರ್ಡು ಅಂತಾರೆ ವೀಣಾ. ಆಗ ಪ್ರಿಯಾ ಆಧಾರ್ ಕಾರ್ಡು ಕೊಡ್ತಾಳೆ. ಇದು ನನ್ನ ಹತ್ರ ಜೋಪಾನವಾಗಿರುತ್ತೆ, ನೀನೇನು ಯೋಚನೆ ಮಾಡಬೇಡ ಮಗಳೇ, ನಾನು ಹೊರಡ್ತೀನಿ ಅಂತಾರೆ ವೀಣಾ. ಏನಮ್ಮ ಹೀಗೆ ಬಂದು ಹೀಗೆ ಹೋಗ್ತಿದ್ಯಾ ಅಂತಾಳೆ ಪ್ರಿಯಾ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಮಗಳೇ. ನೋಡು, ಈ ವೀಣಾ ಯಾವಾಗ ಬರ್ತಾಳೆ, ಎಷ್ಟೊತ್ತು ಇರ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟೊತ್ತು ಏನೇನು ಮಾತಾಡ್ತಾಳೆ ಅನ್ನೋದು ಮುಖ್ಯ. ಮಾಡಬೇಕಾಗಿರೋ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಬಾ ಅಂತ ವೀಣಾ ಹೊರಗೆ ಬಂದು, ಅಣ್ಣ ನಾನೇನು ಹೊರಡ್ತೀನಿ, ಅತ್ತಿಗೆ ನಾನು ಹೊರಡ್ತೀನಿ ಅಂತಾರೆ. ಈಗ ತಾನೇ ಬಂದ್ರಿ, ಆಗಲೇ ಹೊರಟ್ಬಿಟ್ರಾ ಅಂತಾರೆ ನಂದನ್. ವೀಣಾ ಅವರೇ, ಊಟನಾದರೂ ಮಾಡ್ಕೊಂಡು ಹೋಗಿ ಅಂತಾರೆ ಗಿರಿಜಾ. ಅಯ್ಯೋ, ನೀವೇ ಎಲ್ಲ ಈ ಥರ ಬೇಜಾರಲ್ಲಿರಬೇಕಾದ್ರೆ ನನ್ನ ಗಂಟ್ಲಲ್ಲಿ ತುತ್ತುಳಿಯುತ್ತಾ ಅತ್ತಿಗೆ, ನಾನು ಊಟಕ್ಕೆ ಅಂತ ಇನ್ನೊಂದು ಸಲ ಬರ್ತೀನಿ ಬಿಡಿ ಅಣ್ಣ, ನಡೆದಿದ್ದನ್ನೇ ನೆನೆಸ್ಕೊಂಡು ಕೊರಗಬೇಡಿ ಅಣ್ಣ, ಮರ್ತುಬಿಡಿ ಆಯಿತಾ ಅಂತಾರೆ ವೀಣಾ. ಸರಿ ಬೇಗ್ರೆ ಅಂತಾರೆ ನಂದನ್. ಅಣ್ಣ, ನಿಮ್ಮನ್ನೇನೋ ಹೇಗೋ ಸಮಾಧಾನ ಮಾಡ್ಬೋದು, ಆದರೆ ನನ್ನ ಮಗಳನ್ನು ಸಮಾಧಾನ ಮಾಡೋದು ತುಂಬ ಕಷ್ಟ. ನಮ್ಮ ಮಾವಂಗೆ ಅವಮರ್ಯಾದೆ ಆಯಿತು ಅಂತ ಇಷ್ಟೊತ್ತು ರೂಮಲ್ಲಿ ಕೂತ್ಕೊಂಡು ತುಂಬ ಅಳ್ತಿದ್ಲು. ಮುಖ ಎಲ್ಲ ಹೇಗಾಗಿದೆ ನೋಡಿ, ಅದಕ್ಕೆ ನಾನೇ ಹೊರಗೆ ಬಂದಿದ್ದು. ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಮ್ಮ, ಸಮಾಧಾನ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ನಾನು ಬರ್ತೀನಿ ಅಂತ ಮೀನಾ, ಅಮೂಲ್ಯ, ನೀವಿಬ್ಬರು ಈಗೇನು ಚಿಕ್ಕ ಮಕ್ಕಳಲ್ಲ, ಇನ್ನೂ ಸ್ವಲ್ಪ ದಿನ ಹೋದರೆ ನಿಮಗೆ ಮಕ್ಕಳಾಗ್ತಾರೆ. ಈಗಲಾದರೂ ಈ ಹುಡುಗಾಟ ಎಲ್ಲ ಬಿಟ್ಟು, ನಲ್ಕೊಂಡಿರೋದು ಬಿಟ್ಟು ಸ್ವಲ್ಪ ಗಂಭೀರವಾಗಿರಿ. ಇಂಥ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮಾವ ದೇವರು, ಅಮ್ಮ ದೇವರು, ತಲೆಯಲ್ಲಿ ಇಟ್ಕೊಳ್ಳಿ ಅಂತ ವೀಣಾ ಹೋಗ್ತಾರೆ. ಈಚೆ ಸೂರ್ಯಕಾಂತ್ ಚಂದ್ರು, ನಿನಗೇನು ಅನಿಸುತ್ತೆ? ನಿನ್ನೆ ಆ ನಂದನಿಗೆ ಮಾಡಿದ ಅವಮಾನ ತಡ್ಕೊಳ್ಳೋಕ್ಕಾಗದೆ ರೊಚ್ಚಿಗೆದ್ದು ಒಡವೆಗಳನ್ನು ವಾಪಸ್ ಕೊಡ್ತೀನಿ ಅಂದ. ಅದೇ ಥರ ಆ ಒಡವೆಗಳನ್ನು ವಾಪಸ್ ಕೊಡ್ತಾನಾ ಅಂತಾರೆ. ಅಣ್ಣ, ಸಮುದ್ರ ಸೇರಿರೋ ನೀರು ಯಾವತ್ತಾದರೂ ವಾಪಸ್ ಬರುತ್ತಾ? ಸಾಧ್ಯನೇ ಇಲ್ಲ. ಆ ನಂದನ್ ಮನೆ ಸೊತ್ತಾಗಿರೋ ನಮ್ಮ ಒಡವೆಗಳು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ನೀನು ಅಮೂಲ್ಯಂಗೆ ಅಂತ ಮಾಡಿಸಿದ್ದ ಒಡವೆಗಳನ್ನು ಆ ಮನೆಯವರು ನುಂಗಿ ನೀರು ಕುಡಿದ್ಬಿಟ್ರು. ಅವತ್ತೇ ಗಲಾಟೆ ಆದಾಗ ವಲ್ಲಭಂಗೆ ನಂದನ್ ಹೇಳ್ದ, ಅವ್ರ ಒಡವೆಗಳನ್ನು ತಗೊಂಡೋಗಿ ಕೊಟ್ಬಿಡು ಅಂತ. ಇವತ್ತಿನವರೆಗೆ ಅದೇನಾದರೂ ಬಂತಾ? ಅಪ್ಪಿತಪ್ಪಿ ಆ ಒಡವೆ ಏನಾದರೂ ವಾಪಸ್ ತಂದು ಕೊಟ್ಟರೆ ನಾವು ಚೆಕ್ ಮಾಡಿಸ್ಬೇಕು. ಅವನ್ನ ನಂಬೋಕ್ಕಾಗಲ್ಲ. ಒರಿಜಿನಲ್ ಒಡವೆನ ತಾನಿಟ್ಕೊಂಡು ಡೂಪ್ಲಿಕೇಟ್ ಒಡವೆನ ಮಾಡಿಸ್ಕೊಟ್ರು ಕೊಟ್ಟ ಅಂತಾರೆ ಚಂದ್ರಕಾಂತ್. ಹೌದು ಚಂದ್ರು, ನಾವು ಅದನ್ನು ಚೆಕ್ ಮಾಡಿಸಿನೇ ತಗೋಬೇಕು ಅಂತಾರೆ ಸೂರ್ಯಕಾಂತ್. ಅದನ್ನೆಲ್ಲ ಕೇಳಿಸ್ಕೊಂಡ ಕಲಾವತಿ ಅವರಿಬ್ಬರಿಗೆ ಕಾಫಿ ಕೊಟ್ಟು, ನೀವಿಬ್ಬರು ಏನು ಅಂದ್ಕೊಂಡಿಲ್ಲ ಅಂದರೆ ಒಂದು ಮಾತು ಹೇಳ, ನೀವು ಈಗಾಗಲೇ ನಂದಣ್ಣಂಗೆ ತುಂಬ ಅವಮಾನ ಮಾಡಿದ್ದೀರಾ. ಇದ್ರ ಮೇಲೂ ಈ ರೀತಿ ಅನುಮಾನ ಪಡೋದೆಲ್ಲ ತಪ್ಪು. ನೋಡಿ, ನಂದಣ್ಣ ಒಡವೆಗಳನ್ನು ಕೊಡ್ತೀನಿ ಅಂದಮೇಲೆ ಅವರು ನಕಲು ಒಡವೆನ ಕೊಡೋದಿಲ್ಲ, ಅಸಲಿ ಒಡವೆನೇ ಕೊಡ್ತಾರೆ ಅಂತಾರೆ ಕಲಾವತಿ. ಏಯ್, ನಿನ್ನನ್ನು ಏನಾದರೂ ಬಂದು ಕೇಳಿದ್ವಾ ನಾವು? ಮತ್ತ್ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ನನ್ನಷ್ಟಕ್ಕೆ ನಾವು ಮಾತಾಡ್ಕೊತಿದ್ವಿ ತಾನೇ? ಕಾಫಿ ಕೊಟ್ಟು ನಾವು ಹೋದ್ನಾ ಅಂತಿರಬೇಕು. ಹೋಗ್ತಿರು ಅಂತಾರೆ ಸೂರ್ಯಕಾಂತ್. ಈಚೆ ಮೀನಾ, ಅಮೂಲ್ಯ ಸೋಫಾ ಮೇಲೆ ಕೂತಿರ್ತಾರೆ. ಏನಕ್ಕ ಇದು? ವೀಣಾ ಆಂಟಿ ನಮ್ಮ ಬಗ್ಗೆ ಅಷ್ಟೆಲ್ಲ ಮಾತಾಡುವಾಗ ಯಾವಾಗಲೂ ಮಾಡೋ ಥರ ಅತ್ತೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡೆ, ಆದರೆ ಅತ್ತೆ ನಮ್ಮ ಬಗ್ಗೆ ಏನೂ ಮಾತೇ ಆಡಿಲ್ಲ ಅಂತಾಳೆ ಅಮೂಲ್ಯ. ತಲೆ ಕೆಡಿಸ್ಕೋಬೇಡ ಅಮ್ಮು, ನೀನು ಬರೋಕ್ಕೂ ಮುಂಚಿನಿಂದನೂ ನಾನು ಅತ್ತೆನ ನೋಡ್ತಾನೇ ಇದ್ದೀನಿ.
ಅವ್ರ ಕೋಪ ಇವಾಗ ನಮ್ಮ ಮೇಲೆ ಇರ್ಬೋದು, ಆದರೆ ಜಾಸ್ತಿ ದಿನ ಇರೋದಿಲ್ಲ. ನೀನೇ ನೋಡ್ತಿರು ಅಂತಾಳೆ ಮೀನಾ. ಪಕ್ಕನಾ ಅಂತಾಳೆ ಅಮೂಲ್ಯ. ಹಾಂ ಅಂತಾಳೆ ಮೀನಾ. ಆಗ ಗಿರಿಜಾ ಬಟ್ಟೆ ತಗೊಂಡು ಅಲ್ಲೇ ಬರ್ತಾರೆ. ಅತ್ತೆ, ನಮಗೊಂದು ವಿಷಯ ಹೇಳಿಬಿಡಿ, ನೀವಿನ್ನು ಎಷ್ಟು ದಿನ ನಮ್ಮಿಬ್ಬರ ಮೇಲೆ ಕೋಪ ಮಾಡ್ಕೊಂಡಿರ್ತೀರಾ ಅಂತಾಳೆ ಮೀನಾ. ಸಾಕು ಅತ್ತೆ, ಮಾತಾಡಿ ಅತ್ತೆ ಪ್ಲೀಸ್ ಅಂತಾಳೆ ಅಮೂಲ್ಯ. ಆಗ ಗಿರಿಜಾ ಪ್ರಿಯಾ ಅಂತ ಕರೀತಾರೆ. ಪ್ರಿಯಾ ಬಂದು ಹೇಳಿ ಅತ್ತೆ ಅಂತಾಳೆ. ಪ್ರಿಯಾ, ನಿಮ್ಮ ಮಾವ ಹೇಳಿದ್ರಲ್ಲ ಬ್ಯಾಂಕಲ್ಲಿರೋ ಒಡವೆನೆಲ್ಲ ತಗೊಂಡು ಬಂದು ತಲುಪಿಸ್ಬಿಡಿ ಅಂತ, ಅದಕ್ಕೆ ಬ್ಯಾಂಕ್ಗೆ ಹೋಗ್ತಿದ್ದೀನಿ, ಮನೆ ಕಡೆ ಜೋಪಾನ ಅಂತಾರೆ. ಅತ್ತೆ, 2 ನಿಮಿಷ ನಾನು ಹೋಗಿ ನನ್ನ ಬ್ಯಾಗ್ ತಗೊಂಡು ಬರ್ತೀನಿ, ನೀವು ಒಬ್ಬರೇ ಹೋಗೋದು ಬೇಡ ಅಂತಾಳೆ ಮೀನಾ. ಪ್ರಿಯಾ, ನನ್ನ ಜೊತೆ ಯಾರು ಬರೋದು ಬೇಕಾಗಿಲ್ಲ, ಇಷ್ಟಕ್ಕೂ ನಾನು ಒಬ್ಬಳೇ ಹೋಗಬಾರ್ದು ಅಂತಿದ್ರೆ ನನ್ನ ಜೊತೆ ನೀನು ಬಾ ಪ್ರಿಯಾ ಅಂತಾರೆ ಗಿರಿಜಾ. ಅಲ್ಲ ಅತ್ತೆ ಅಂತಾಳೆ ಮೀನಾ. ಪ್ರಿಯಾ, ಈಗ ನೀನು ನನ್ನ ಜೊತೆ ಬರ್ತೀಯೋ ಇಲ್ವೋ ಅಂತಾರೆ ಗಿರಿಜಾ. ಬರ್ತೀನತ್ತೆ ಅಂತಾಳೆ ಪ್ರಿಯಾ. ಸರಿ, ಈ ಬಟ್ಟೆಗಳನ್ನೆಲ್ಲ ಒಳಗಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ಗಿರಿಜಾ. ಸಾರಿ ಮೀನಾ ಅವರೇ, ನಿಮಗೆ ಅತ್ತೆ ಜೊತೆ ಹೋಗಬೇಕು ಅಂತ ಇತ್ತು, ನನಗೇನು ಹೋಗಬೇಕು ಅಂತ ಇರಲಿಲ್ಲ, ಆದರೆ ಅತ್ತೆ ಕರೆದ್ರಲ್ಲ, ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಪ್ರಿಯಾ. ಅಯ್ಯೋ ಹಾಗೇನಿಲ್ಲ ಪ್ರಿಯಕ್ಕ, ನೀವು ಹೋಗಿ ಬನ್ನಿ, ಅತ್ತೆನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತಾಳೆ ಮೀನಾ. ಆಗ ಗಿರಿಜಾ ಬಂದು ಮೀನಾ ಹೊರಡೋಣವಾ ಅಂತ, ಚೇಚೆ ಬೇಡದೇ ಇರೋ ಹೆಸರೇ ಬಾಯಲ್ಲಿ ಬರ್ತಿದೆ. ಪ್ರಿಯಾ, ನಾನು ನಿನಗೆ ಹೇಳಿದ್ದು ಬಾ ಅಂತ ಪ್ರಿಯಾನ ಕರ್ಕೊಂಡು ಹೋಗ್ತಾರೆ ಗಿರಿಜಾ. ಅಕ್ಕ, ನನಗಂತೂ ತಲೆ ಹಿಡಿತಿದೆ, ಬನ್ನಿ ಅಕ್ಕ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಗ್ಲಾದ್ರೂ ಮನಸ್ಸು ಸರಿ ಹೋಗ್ಬೋದು ಅಂತಾಳೆ ಅಮೂಲ್ಯ. ಸರಿ ಅಮ್ಮು ಅಂತ ಮೀನಾ ಹೋಗ್ತಾಳೆ. ಈಚೆ ಸೂರ್ಯಕಾಂತ್ ಮತ್ತೊಂದು ವಿಷಯ ಚಂದ್ರು, ಮೊದಲು ಈಗ ಕೊಟ್ಟಿರುವ ಒಡವೆಗಳು ವಾಪಸ್ ಬರಲಿ, ಆಮೇಲೆ ಮದುವೆ ಟೈಮಲ್ಲಿ ಆಗ ಕೊಟ್ಟಿದ್ವಲ್ಲ ಒಡವೆ, ಅದು ವಾಪಸ್ ಬರೋ ಹಾಗೆ ಮಾಡಬೇಕು. ಆ ನಂದನ್ಗೆ ನರಕ ತೋರಿಸಿದ್ರು ಸರಿ, ಅದನ್ನು ವಸೂಲಿ ಮಾಡೇ ಮಾಡ್ತೀನಿ ಅಂತಾರೆ. ಆಗ ಅಜ್ಜಿ ಬಂದು, ಬೇಡ ಕಣೋ ಸೂರ್ಯ, ನೀವಿಬ್ಬರು ನಾನು ಬೇಡ ಬೇಡ ಅಂದಿದ್ದಾನೆ ಯಾಕೋ ಮಾಡ್ತೀರಾ, ಮೇಲೊಬ್ಬ ಇದ್ದಾನೆ, ಪಾಪದ ಲೆಕ್ಕ ಪುಣ್ಯದ ಲೆಕ್ಕ ಎಲ್ಲನೂ ಬರೆದಿಟ್ಕೊತಾನೆ, ಆದರೆ ನನಗೆ ಭಯವಾಗ್ತಿರೋದು ಏನಂದರೆ ನಿಮ್ಮ ಪುಣ್ಯಕ್ಕಿಂತ ಪಾಪದ ಲೆಕ್ಕನೇ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ನೀವು ಒಳ್ಳೆಯವರಾಗ್ತೀನಿ ಅಂದರೂ ನಿಮಗೆ ಒಳ್ಳೇದಾಗಲ್ಲ ಕಣ್ರೋ, ಅರ್ಥ ಮಾಡ್ಕೊಳ್ರು ಅಂತ ಅಜ್ಜಿ ಹೋಗ್ತಾರೆ. ಅಣ್ಣ, ನೀನು ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ, ಮಗಳ ಮೇಲೆ ಪ್ರೀತಿಗೆ ಏನೇನೋ ಮಾತಾಡ್ತಿರ್ತಾರೆ, ನಮ್ಮನೇಲಿ ಯಾರೂ ನಮ್ಮ ಪರವಾಗಿ ನಿಲ್ಲಲ್ಲ ಚಂದ್ರು. ಕಲಾವತಿ ನೋಡಿದರೆ ನಂದಣ್ಣ ಅಂತ ಅವನ ಪರನೇ ಮಾತಾಡ್ತಾಳೆ, ಅಮ್ಮ ನೋಡಿದರೆ ನಾವೇ ಪಾಪಿಗಳು ಅಂತಾರೆ ಸೂರ್ಯಕಾಂತ್. ಎಲ್ಲ ಸರಿ ಹೋಗುತ್ತಣ್ಣ, ನೀನೇನು ಚಿಂತೆ ಮಾಡಬೇಡ ಅಂತಾರೆ ಚಂದ್ರಕಾಂತ್. ಈಚೆ ಮೀನಾ ಅಮ್ಮು ದೇವಸ್ಥಾನದಲ್ಲಿ ಹೊರಗಡೆ ಕೂತ್ಕೊಂಡು, ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಈಗಲಾದರೂ ನಿನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ತಾ ಅಂತಾಳೆ. ಹ್ಞೂ ಅಕ್ಕ ಅಂತಾಳೆ ಅಮೂಲ್ಯ. ಆದರೂ ಯಾಕಮ್ಮು ಈ ಥರ ಇದೆಯಾ, ನನ್ನ ತರಹ ಇರು ನೋಡೋಣ, ನಾನು ಏನೇ ಆದರೂ ಹೋಪ್ನ ಕಳ್ಕೊಂಡಿದ್ದೀನಾ, ಇಲ್ಲ ತಾನೇ, ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇರಬೇಕು, ಆಲ್ ಈಸ್ ವೆಲ್ ಅಂತ. ಈ ಸಮಯನೂ ಕಳೆದು ಹೋಗುತ್ತೆ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎರಡರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತಾಳೆ ಮೀನಾ. ಏನಕ್ಕ ಬೆಳಿಗ್ಗೆ ಮೋಟಿವೇಶನ್ ಸ್ಪೀಚ್ ಮಾಡ್ತಿದ್ದೀರಾ, ಹಾಗಿದ್ರೆ ಕೇಶವ ಬಾವ ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ ಅಂತಾಳೆ ಅಮೂಲ್ಯ. ಹ್ಞೂ ಅಮ್ಮು, ಕೇಶವ ನಿನ್ನೆ ರಾತ್ರಿಯಿಂದನೇ ನನ್ನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಂತಾಳೆ ಮೀನಾ. ಹಾಗಿದ್ರೆ ಕೇಶವ ಬಾವ ನಿಮ್ಮನ್ನು ಕ್ಷಮಿಸ್ಬಿಟ್ರು ಅಂತಾಳೆ ಅಮೂಲ್ಯ. ಅವನೇನು ನನ್ನ ಕ್ಷಮಿಸೋದು, ನಾನೇ ಕ್ಷಮಿಸಿದ್ದೀನಿ ಅಂತಾಳೆ ಮೀನಾ. ನೀವಾ ಅಂತಾಳೆ ಅಮೂಲ್ಯ. ಹ್ಞೂ ಅಮ್ಮು, ನಿನ್ನೆ ರಾತ್ರಿ ಕೇಶವನೇ ಬಂದು ನಾನಿನ್ನ ಅರ್ಥ ಮಾಡ್ಕೋಬೇಕಿತ್ತು, ಮಾತನ್ನು ಬಿಡಬಾರ್ದಿತ್ತು ಅಂತ, ಹಾಗೆ ಹೀಗೆ ಅಂತ ಅಂದ, ನಾನು ಇಟ್ಸ್ ಓಕೆ ಅಂದಿದ್ದೀನಿ ಅಂತಾಳೆ ಮೀನಾ. ತುಂಬ ಲಕ್ಕಿ ಅಕ್ಕ ನೀವು, ಕೊನೆಗೂ ನಿಮ್ಮ ಗಂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡ್ರಲ್ಲ, ನನ್ನ ಗಂಡನೂ ಇದ್ದಾನೆ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ, ಕೆಲವೊಂದು ಸಲ ಅನಿಸುತ್ತೆ ಅವ್ನ ಕೈಕಾಲು ಕಟ್ಟಾಕಿ ನನ್ನ ಮಾತನ್ನು ಪೂರ್ತಿ ಹೇಳಬೇಕು ಅಂತ, ಆದರೆ ಅದನ್ನು ಮಾಡೋಕ್ಕೆ ಧೈರ್ಯ ಸಾಲ್ತಿಲ್ಲ, ಯಾಕಂದರೆ ಈ ಸಲ ಅತ್ತೆನೂ ನಮ್ಮ ಪಾರ್ಟಿಲಿ ಇಲ್ವಲ್ಲ. ಆದರೂ ಅಕ್ಕ ನೀವು ಕೇಶವ ಭಾವ ಸರಿಯಾದ್ರಲ್ಲ, ನನಗೆ ಈಗ ಸಮಾಧಾನ ಆಯಿತು ಅಂತಾಳೆ ಅಮೂಲ್ಯ. ಆಗ ಕೇಶವ ಡೆಲಿವರಿ ತಗೊಂಡು ಅಲ್ಲೇ ಬರ್ತಾ ಇರ್ತಾನೆ. ಆಗ ಅಮೂಲ್ಯ, ಈ ಕೇಶವ ಭಾವ ನೆನೆದವರ ಮನದಲ್ಲಿ ಏನು ಮೀನಕ್ಕನ ನೋಡಬೇಕು ಅಂತ ಇಲ್ಲಿವರೆಗೂ ಬಂದ್ರಾ, ಬನ್ನಿ ಮಾತಾಡಿ, ನಾನು ಬೇಕಿದ್ರೆ ಆ ಕಡೆ ಎದ್ದೋಗ್ತೀನಿ ಅಂತಾಳೆ. ಆದರೆ ಕೇಶವ ಏನೂ ಮಾತಾಡದೆ ಹೋಗ್ತಾನೆ. ಅಕ್ಕ, ಹಾಗಿದ್ರೆ ಕೇಶವ ಭಾವ ನಿಮ್ಮನ್ನು ಇನ್ನೂ ಕ್ಷಮಿಸಿಲ್ಲ ಅಲ್ವಾ, ನನಗೆ ಸಮಾಧಾನ ಆಗಲಿ ಅಂತ ಸುಳ್ಳು ಹೇಳಿದ್ರಾ ಅಂತಾಳೆ ಅಮೂಲ್ಯ. ಅಮ್ಮು, ಮನೆಗೆ ಹೋಗೋಣ ಬಾ, ಬಿಸಿಲು ಸುಡ್ತಾ ಇದೆ ನಡಿ ಅಂತಾಳೆ ಮೀನಾ. ಅಕ್ಕ, ಸುಡ್ತಿರೋದು ಬಿಸಿಲಲ್ಲ, ಕೇಶವ ಭಾವ ನಿಮ್ಮ ಮೇಲೆ, ವಲ್ಲಭ ನನ್ನ ಮೇಲೆ ತೋರಿಸ್ತಾ ಇರೋ ಕೋಪ ಅಂತಾಳೆ ಅಮ್ಮು. ಈಚೆ ಮೀನಾ ಹಾಲ್ನಲ್ಲಿ ಆಚೆ ಈಚೆ ತಿರುಗ್ತಾ, ಇಷ್ಟೊತ್ತಾದರೂ ಅತ್ತೆ ಬರಲಿಲ್ವಲ್ಲ ಅಂತ ಇರುವಾಗ ಗಿರಿಜಾ ಪ್ರಿಯಾ ಒಳಗಡೆ ಬರ್ತಾರೆ. ಅತ್ತೆ, ಯಾಕತ್ತೆ ಇಷ್ಟು ಲೇಟ್ ಆಯಿತು ಅಂತಾಳೆ ಮೀನಾ. ಅವರೇ, ಬ್ಯಾಂಕಲ್ಲಿ ತುಂಬ ಜನ ಇದ್ದರು, ಅದಕ್ಕೆ ಲೇಟ್ ಆಯಿತು ಅಂತಾಳೆ ಪ್ರಿಯಾ. ಅತ್ತೆ, ಜ್ಯೂಸ್ ಏನಾದರೂ ಮಾಡ್ಕೊಂಡು ಬರಲಾ, ಬಿಸಿಲಲ್ಲಿ ಬಂದಿದ್ದೀರಾ, ಸುಸ್ತಾಗಿರ್ತೀರಾ, ಇರಿ ಅಂತ ಮೀನಾ ಹೇಳುವಾಗ, ರಕ್ಷಾ
ರಕ್ಷಾ ಅಂತ ಗಿರಿಜಾ ಕರೀತಾರೆ. ಹಾಂ ಅಮ್ಮ ಅಂತ ರಕ್ಷಾ ಬರ್ತಾಳೆ. ರಕ್ಷಾ ಇದರಲ್ಲಿ ಯಾರ್ಯಾರು ಒಡವೆ ಯಾರ್ಯಾರ್ದು ಅಂತ ಕೊಡು, ಅವಳು ಒಡವೆಗಳನ್ನೆಲ್ಲ ಎತ್ತಿಡೋಕೆ ಹೇಳು, ಆ ಮನೆಗೆ ಕೊಟ್ಟು ಕಳಿಸ್ಬೇಕು ಅಂತಾರೆ ಗಿರಿಜಾ. ಸರಿ ಅಮ್ಮ, ಅದೇನು ಗುರ್ರ ಅಂತ ಮಾಡ್ಕೊಂಡು ಹೇಳ್ತೀಯಾ, ಸ್ವಲ್ಪ ನಗಾಡ್ಕೊಂಡು ಹೇಳು ಅಂತಾಳೆ ರಕ್ಷಾ. ಏಯ್ ತಲಾಟೆ, ಹೇಳಿದ ಕೆಲಸ ಮಾಡು ಅಷ್ಟೇ, ಯಾಕೆ ಅತಿಯಾಗಿ ಮಾತಾಡ್ತೀಯಾ ಅಂತಾರೆ ಗಿರಿಜಾ. ರಕ್ಷಾ ಒಡವೆನ ತೋರಿಸ್ತಾ ಅಮೂಲ್ಯ, ಈ ಒಡವೆಗಳು ನಿಂದ ಅಂತ ಒಂದೊಂದೇ ಒಡವೆನ ಕೇಳ್ತಾಳೆ. ನಂತರ ಪ್ರಿಯಾ ತನ್ನ ಒಡವೆ ನೋಡ್ತಾ, ಹಬ್ಬ ನನ್ನ ಒಡವೆ ನನ್ನ ಕೈಗೆ ಸೇರ್ತು, ಯಾರ ಕೈಗೂ ಹೋಗಿಲ್ಲ ಅಂತ ನೋಡ್ತಾ, ಅಯ್ಯಯ್ಯೋ ಏನಿದು ಒಡವೆ ಬಣ್ಣ ಎಲ್ಲ ಮಾಸೋಗಿದೆಯಲ್ಲ, ಅತ್ತೆ ಮೀನಾ ಅಮೂಲ್ಯ ಎಲ್ಲರೂ ಇಲ್ಲೇ ಇದ್ದಾರೆ, ಏನಾದರೂ ನೋಡಿದರೆ ಮುಗೀತು ನನ್ನ ಕತೆ ಅಂತ ಯೋಚನೆ ಮಾಡುವಾಗ ರಕ್ಷಾ, ಅತ್ತಿಗೆ ಕಾಸಿನ ಸರ ತುಂಬ ಚೆನ್ನಾಗಿದೆ ಅತ್ತಿಗೆ, ಅವತ್ತು ಮದುವೆಯಲ್ಲಿ ಹೇಳೋಣ ಅಂದ್ಕೊಂಡೆ, ಆಗಲೇ ಇಲ್ಲ, ನನಗೆ ಒಂದೇ ಒಂದು ಸಲ ಕೊಡ್ತೀರಾ, ಎರಡೆರಡು ಸೆಲ್ಫಿ ತೆಗೆದು ವಾಪಸ್ ಕೊಟ್ಬಿಡ್ತೀನಿ ಅಂತಾಳೆ ರಕ್ಷಾ. ಅಯ್ಯೋ ಇದು ತುಂಬ ಹಳೆ ಡಿಸೈನು ರಕ್ಷಾ, ಚೆನ್ನಾಗಿರಲ್ಲ ಇದು ಅಂತಾಳೆ ಪ್ರಿಯಾ. ತುಂಬ ಚೆನ್ನಾಗಿದೆ ಕೊಡಿ ಅಂತಾಳೆ ರಕ್ಷಾ. ನಾನು ಬೇರೆ ಯಾವುದಾದ್ರೂ ಕೊಡ್ತೀನಿ, ಇದು ಬೇಡ ಅಂತಾಳೆ ಪ್ರಿಯಾ. ಇಲ್ಲ ಅತ್ತಿಗೆ, ನನಗೆ ಇದೇ ಒಡವೆ ಬೇಕು ಅಂತಾಳೆ ರಕ್ಷಾ. ಇವಳು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ. ರಕ್ಷಾ ಏನೇ ನಿಂದು ಅಂತಾರೆ ಗಿರಿಜಾ. ಪ್ಲೀಸ್ ಅಮ್ಮ, ಅತ್ತಿಗೆಗೆ ಒಂದು ಸಲ ಕೊಡು ಕೇಳು ಅಂತಾಳೆ ರಕ್ಷಾ. ಪ್ರಿಯಾ ಎರಡೆರಡು ಫೋಟೋ ತಗೋತಾಳಂತೆ, ಒಂದು ಸಲ ಹಾಕ್ಕೊಳ್ಳಿ ಕೊಡಮ್ಮ ಅಂತಾರೆ ಗಿರಿಜಾ. ಹಾಂ ಅತ್ತೆ ಅಂತ ಪ್ರಿಯಾ ಒಡವೆ ಕೊಡಬೇಕು ಅನ್ನುವಾಗ ಸುಂದ್ರ ಒಳಗಡೆ ಬಂದು, ಏನಕ್ಕ ಅಂಗಡಿಯಿಂದ ಅರ್ಜೆಂಟಾಗಿ ಬರೋಕೆ ಹೇಳಿದೆ ಅಂತಾನೆ, ಬ್ಯಾಂಕಿಂದ ಒಡವೆನೆಲ್ಲ ತಂದಿಟ್ಟಾಗಿದೆ ಅಮೂಲ್ಯನ ಅಂತ ಹೇಳೋಕ್ಕೋಗಿ ಅತ್ತಿಗೆ ಒಡವೆನ ಎತ್ತಿಟ್ಟಿದ್ದೀನಿ, ಅದನ್ನು ಅವ್ರ ಮನೆಗೆ ತಲುಪಿಸ್ತೀಯಾ, ರಕ್ಷಾ ಒಡವೆಗಳನ್ನೆಲ್ಲ ಮಾವಂಗೆ ಕೊಡಮ್ಮ ಅಂತಾರೆ ಗಿರಿಜಾ. ಆಗ ಪ್ರಿಯಾ ತನ್ನ ಒಡವೆನ ಅಡಗಿಸಿರ್ತಾಳೆ. ತಪ್ಪೆಲ್ಲ ನಂದೇ ಅಕ್ಕ, ಅವತ್ತು ಅತ್ತಿಗೆ ಒಡವೆಯನ್ನೆಲ್ಲ ಅಮೂಲ್ಯಂಗೆ ಕೊಡು ಅಂತ ಸಿಕ್ಕಾಪಟ್ಟೆ ಒತ್ತಾಯ ಮಾಡಿದ್ಲು, ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಆದರೂ ನಾನು ಈ ಒಡವೆನೆಲ್ಲ ತರಬಾರ್ದಿತ್ತು ಅಕ್ಕ, ಭಾವಂಗೆ ಇಷ್ಟೊಂದು ಅವಮಾನ ಆಗ್ತಾ ಇರಲಿಲ್ಲ, ಇವತ್ತು ಭಾವಂಗೆ ಈ ಪರಿಸ್ಥಿತಿ ಬರೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಅನ್ನಿಸ್ತಿದೆ ಅಕ್ಕ ಅಂತಾನೆ ಸುಂದ್ರ. ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ ಸುಂದ್ರ, ಸರಿ ಮೊದಲು ಹೋಗಿ ಒಡವೆ ತಲುಪಿಸಿಬಿಟ್ಟು ಬಾ ಅಂತಾರೆ ಗಿರಿಜಾ. ಸುಂದ್ರ ಹೋಗ್ತಾನೆ. ಏ ರಕ್ಷಾ ಹೋಗೋದ್ಕೋ ಹೋಗೆ ಅಂತ ಗಿರಿಜಾ ಹೋಗ್ತಾರೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಕೆಲಸಕ್ಕೆ ಹೋಗುವಾಗ ಸುಂದ್ರ ಬಂದು, ಅಣ್ಣ ಅಕ್ಕ ಭಾವ ಒಡವೆ ಕಳಿಸ್ಕೊಟ್ಟಿದ್ದಾರೆ ಅಂತ ಎಲ್ಲನೂ ತೆಗೆದಿಡ್ತಾನೆ. ಏನೋ ಸುಂದ್ರ, ನಿನ್ನ ಅಕ್ಕ ಭಾವ ಒಡವೆನ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ವಾಪಸ್ ಕೊಟ್ಬಿಟ್ಟಿದ್ದಾರೆ ನೋಡು ಚಂದ್ರು ಅಂತಾರೆ ಸೂರ್ಯಕಾಂತ್. ಯಾವುದಕ್ಕೂ ಇದೆಲ್ಲ ಒರಿಜಿನಲ್ಲ ಡೂಪ್ಲಿಕೇಟಾ ಅಂತ ಚೆಕ್ ಮಾಡಬೇಕು ಕಲಾ, ನೀನು ಕೊಟ್ಟಿರೋ ಒಡವೆ ಎಲ್ಲ ಬಂದಿದೆಯಾ ನೋಡು, ಕೊಟ್ಟಿರುವ ಒಡವೆಗಳು ಅಸಲಿನ ನಕಲಿನ ಅಂತ ಚೆಕ್ ಮಾಡು, ಏನು ಮುಖ ನೋಡ್ತಿದ್ಯಾ, ನಿನಗೆ ಹೇಳ್ತಿರೋದು ಅಂತಾರೆ ಸೂರ್ಯಕಾಂತ್. ಆ ಒಡವೆನ ನಾನು ಮುಟ್ಟೋದಿಲ್ಲ ರೀ ಅಂತಾರೆ ಕಲಾವತಿ. ಏನಂದೆ ಅಂತ ಮುಂದೆ ಹೋಗ್ತಾರೆ ಸೂರ್ಯಕಾಂತ್. ಅಣ್ಣ ಯಾಕಣ್ಣ, ಅತ್ತಿಗೆ ನೋಡದೇ ಇದ್ರೇನು ನಾನು ನೋಡ್ತೀನಿ ಅಂತ ಒಡವೆನೆಲ್ಲ ನೋಡ್ತಾ, ಅಣ್ಣ ನಾನು ನನಗೆ ಸ್ವಾಭಿಮಾನ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ನಿನ್ನೆ ನಾವು ಆಡಿರೋ ಮಾತು ಅವನ ಮನಸ್ಸಿಗೆ ತಲುಪಿದೆ ಅನಿಸುತ್ತೆ, ಅದಕ್ಕೆ ಎಲ್ಲನೂ ಒರಿಜಿನಲ್ಲೇ ಕೊಟ್ಟು ಕಳಿಸಿದ್ದಾನೆ ಅಂತಾರೆ ಚಂದ್ರಕಾಂತ್. ಅಣ್ಣ ನಾನೊಂದು ವಿಷಯ ಹೇಳ್ತೀನಿ, ಭಾವಂಗೆ ಅಮ್ಮು ಟ್ಯೂಷನ್ ಮಾಡ್ತಾಯಿರೋ ವಿಷಯನೇ ಗೊತ್ತಿಲ್ಲ, ಅದಕ್ಕಿಂತ ಮೊದಲು ಅಮೂಲ್ಯ ಟ್ಯೂಷನ್ ಮಾಡಬೇಕು ಅಂತ ಹೇಳಿದಾಗ ತಡೆದು ಮೊದಲು ನೀನು ಓದು ಮುಗಿದ ಮೇಲೆ ನೀನೇನು ಬೇಕಿದ್ರು ಮಾಡು ಅಂತ ಹೇಳಿದರು, ಈಗ ಭಾವಂಗೆ ಗೊತ್ತಿಲ್ಲದೆ ಅಮ್ಮು ಹೋಮ್ ಟ್ಯೂಷನ್ ಮಾಡಿದ್ದಾಳೆ, ಇದು ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತಾನೆ ಸುಂದ್ರ ಅವರೇ ಈ ಥರ ಹೇಳು ಅಂತ ನಿಮ್ಮ ಭಾವ ನಿಮಗೆ ಹೇಳ್ಕೊಟ್ಟು ಕಳಿಸಿದಾರಾ ಅಂತಾಳೆ ಇಂದಿರಾ. ಯಾರು ಏನೂ ಹೇಳ್ಕೊಟ್ಟಿಲ್ಲ, ಇರೋದನ್ನೇ ಹೇಳ್ತಿದ್ದೀನಿ, ಅದು ಅಲ್ಲದೆ ಈ ಒಡವೆಗಳ ವಿಷಯನೂ ಯಾರಿಗೂ ಗೊತ್ತಿಲ್ಲ, ಅತ್ತಿಗೆ ಇದನ್ನು ನನ್ನ ಕೈಲಿ ಕೊಟ್ಟಿದ್ರು, ಇದನ್ನು ಅಮ್ಮಂಗೆ ಕೊಟ್ಟು ಯಾರಿಗೂ ಹೇಳಬೇಡ ಅಂದಿದ್ದೆ ಅಂತ ಮನುಷ್ಯನಿಗೆ ಸೊಸೆ ಕೈಲಿ ದುಡ್ಸ್ಕೊಂಡು ತಿಂತಾನೆ, ಒಡವೆನೆಲ್ಲ ನುಂಗಿ ನೀರು ಕುಡ್ದ ಅಂತ ಮಾತಾಡ್ತಿರಲ್ಲ, ಇದು ತಪ್ಪು ಅಣ್ಣ ಅಂತಾನೆ ಸುಂದ್ರ. ಏಯ್ ನಮ್ಮ ಮುಂದೆನೇ ಬಂದು ನಿಂತುಬಿಟ್ಟು ಆ ನಂದನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತಾರೆ ಸೂರ್ಯಕಾಂತ್. ಅಣ್ಣ ಎಷ್ಟೇ ಆದರೂ ಆ ನಂದನ್ ಮನೆಯಲ್ಲಿ ಮುಸ್ರೆ ತಿಂದ್ಕೊಂಡು ಅವ್ನು ಕೊಡೋ ಎಂಜಲನ್ನ ತಿಂದ್ಕೊಂಡು ಬಿದ್ದಿರ್ತೀನಲ್ಲ, ಅವನ ಪರವಾಗಿ ಮಾತಾಡ್ತಾನೆ ಅಂತಾರೆ ಚಂದ್ರಕಾಂತ್. ನನ್ನ ಆ ಮನೆಯಲ್ಲಿ ಭಾವ ರಾಜನ್ ಥರ ನೋಡ್ಕೋತಿದ್ದಾರೆ, ಇದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು, ಯಾಕೆ ಒಡವೆ ಅಂತ ಸಾಯ್ತೀರಾ, ನಮ್ಮ ಭಾವನ ಸ್ವಾಭಿಮಾನದ ಮುಂದೆ ಈ ಒಡವೆಗಳ ಮೌಲ್ಯ ಏನೂ ಇಲ್ಲ ಗೊತ್ತಾ ಅಂತಾನೆ ಸುಂದ್ರ. ಜಾಸ್ತಿ ಮಾತಾಡಬೇಡ ಸುಂದ್ರ, ಒಡವೆ ತಂದು ಕೊಟ್ಟಾಯ್ತಲ್ಲ, ನಿನ್ನ ಕೆಲಸ ಮುಗೀತು, ಹೊರಡ್ತಿರು ಅಂತಾರೆ ಸೂರ್ಯಕಾಂತ್. ಸುಂದ್ರ ಬರ್ತಾನೆ. ಏಯ್ ಇದನ್ನು ತಗೊಂಡು ಒಳಗಡೆ ಇಡು ಅಂತಾರೆ ಸೂರ್ಯಕಾಂತ್. ನಾನು ಹೇಳಿದೆ ಅಲ್ವಾ, ಒಡವೆಗಳನ್ನು ನಾನು ಎಡಗೈನಲ್ಲೂ ಮುಟ್ಟೋದಿಲ್ಲ ಅಂತಾರೆ ಕಲಾವತಿ. ಈಚೆ ಗಿರಿಜಾ ಹತ್ರ ಮೀನಾ, ಅತ್ತೆ ಒಂದು ನಿಮಿಷ, ನನಗೆ ನಿಮ್ಮ ಹತ್ರ ಮಾತಾಡೋದಿದೆ ಅತ್ತೆ, ನಮಗೂ ಈ ಥರ ಇದ್ದು ಸಾಕಾಗಿದೆ, ಈಗೇನು ನನ್ನ ಅಮೂಲ್ಯನ ಕ್ಷಮಿಸಿ ಮಾತಾಡೋದಿಲ್ವಾ, ನಾನು ಅಮ್ಮು ಈ ಮನೆ ಬಿಟ್ಟು ಹಾಸ್ಟೆಲ್ ಸೇರ್ಕೋತೀವಿ ಅಂತಾಳೆ ಮೀನಾ. ಎಲ್ಲ ನನ್ನ ಹತ್ರ ಹೇಳೇ ಮಾಡ್ತೀರಾ ನೀವು, ನಿಮ್ಮ ಇಷ್ಟ, ನೀವು ಹೇಗಾದರೂ ಮಾಡ್ಕೊಳ್ಳಿ ಅಂತಾರೆ ಗಿರಿಜಾ. ಸರಿ ಅತ್ತೆ ಥ್ಯಾಂಕ್ಸ್ ಅಂತಾಳೆ ಮೀನಾ. ಅತ್ತೆ ಪಾಪ ಅತ್ತೆ, ಇಬ್ಬರನ್ನ ಕ್ಷಮಿಸ್ಬಿಡಿ ಅತ್ತೆ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.